ಈ ಸುರಂಗದ ವಿಚಾರವಾಗಿ ತೇಜಸ್ವಿ ಸೂರ್ಯ ಡಿಕೆ ಶಿವಕುಮಾರ್ ನಡುವೆ ಸಮರವೇ ಈಗಾಗಲೇ ಆಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಕನಸಿನ ಟನಲ್ ಯೋಜನೆಗೆ ತೇಜಸ್ವಿ ಸೂರ್ಯ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿರೋಧಕ್ಕೂ ಕೂಡ ಅವರು ಹಲವು ಕಾರಣಗಳನ್ನ ನೀಡ್ತಾ ಇದ್ದಾರೆ. ಸುಮ್ಮನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಟನಲ್ ವಿಚಾರದಲ್ಲಿ ಸಂಸದ ಸೂರ್ಯ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಡೇ ಫಸ್ಟ್ ಇಂದ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ವ್ಯಕ್ತಪಡಿಸೋದಕ್ಕೆ ಕಾರಣಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಂಥ ವಿಚಾರಗಳಿಂದ ಈ ಟನಲ್ ನಮಗ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಗರ ಹಿತಕ್ಕಾಗಿ ಈ ಟನಲ್ ಬೇಡ. ಇತಿಹಾಸಕಾರ ಹೇಳೋದೇನು, ಭೂಗರ್ಭ ಶಾಸ್ತ್ರಜ್ಞರು ಹೇಳೋದೇನು, ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಉಳಿದ ಯಾವ ನಾಯಕರು ಕೂಡ ಈ ವಿಚಾರವಾಗಿ ತೇಜಸ್ವಿ ಸೂರ್ಯ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಯಾಕೆ? ತೇಜಸ್ವಿ ಸೂರ್ಯ ಅವರು ದಾಖಲೆಗಳ ಸಮೇತ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಈ ಸುರಂಗ ಮಾರ್ಗದಿಂದ ನಮಗೆ ತೊಂದರೆಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಅವರ ಧ್ವನಿಗೆ ಮತ್ತೊಬ್ಬರು ಧ್ವನಿಯಾಗಿ ನಿಲ್ಲಬೇಕಾಗಿತ್ತಲ್ವಾ? ಬಿಜೆಪಿಯ ರಾಜ್ಯ ನಾಯಕರು ಎಲ್ಲೋದ್ರು? ಯಾಕೆ ತೇಜಸ್ವಿ ಸೂರ್ಯ ಅವರ ಬೆನ್ನಿಗೆ ನಿಲ್ತಾ ಇಲ್ಲ? ನಿಮ್ಮ ಪರವಾಗಿ ಪಾರ್ಟಿ ಇದೆ ಅಂತ ಬಂದು ಯಾರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಬಿಜೆಪಿಯಲ್ಲೇ ಒಂಟಿಯಾದ್ರ ಸಂಸದ ತೇಜಸ್ವಿ ಸೂರ್ಯ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತೇಜಸ್ವಿ ಸೂರ್ಯ ಎಳಸು ಖಾಲಿ ಟ್ರಂಕು ಅಂತ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಇಷ್ಟೆಲ್ಲ ಮಾತಾಡಿದ್ರು ಕೂಡ ತೇಜಸ್ವಿ ಪರವಾಗಿ ಬಿಜೆಪಿ ನಾಯಕರು ಯಾಕೆ ನಿಲ್ತಾ ಇಲ್ಲ? ಆರ್ ಅಶೋಕ್, ಸೋಮಣ್ಣ, ವಿಜೇಂದ್ರ, ಒಬ್ಬರ ಇಬ್ಬರ ಬಿಜೆಪಿ ನಾಯಕರು, ಅಶ್ವಥ್ ನಾರಾಯಣ ಅವರು, ಎಲ್ಲ ಬಿಜೆಪಿ ನಾಯಕರು, ಮೇನ್ ಸ್ಟ್ರೀಮ್ ಲೀಡರ್ಸ್ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಪ್ರಾಜೆಕ್ಟ್ ಇಂದ ಪ್ರಾಬ್ಲಮ್ ಆಗುತ್ತೆ ಅಂತ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ರೆ, ತೇಜಸ್ವಿ ಸೂರ್ಯ ಪರ ನಿಂತು ಅಥವಾ ಪಾರ್ಟಿಯಿಂದ ನಿಮ್ಮ ನಿಲುವೇನು, ನಿಮ್ಮ ಸ್ಟ್ಯಾಂಡ್ ಏನು ಅಂತ ಯಾಕೆ ಹೇಳ್ತಾ ಇಲ್ಲ? ತೇಜಸ್ವಿ ಸೂರ್ಯ ಒಬ್ಬರಿಗೆ ಬೇಕಾಗಿದೆಯಾ ಇದು? ಈಗ ಬಿಜೆಪಿಯಲ್ಲಿ ಈ ರೀತಿ ಆಗ್ತಾ ಇರುವ ಬೆಳವಣಿಗೆ ಹಿನ್ನೆಲೆ ತೇಜಸ್ವಿ ಸೂರ್ಯ ಅವರು ಒಬ್ಬಂಟಿಯಾದ್ರ ಅನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಜನರು ಈ ರೀತಿ ಮಾತಾಡ್ತಾ ಇದ್ದಾರೆ. ಟನಲ್ ಯೋಜನೆ ಬಗ್ಗೆ ಗಟ್ಟಿಯಾದಂತಹ ಪ್ರತಿರೋಧ ಇಲ್ಲ ತೇಜಸ್ವಿ ಸೂರ್ಯ ಅವರನ್ನ ಒಬ್ಬರನ್ನ ಬಿಟ್ರೆ. ತೇಜಸ್ವಿ ಸೂರ್ಯ ಅವರು ಪ್ರತಿ ದಾಖಲೆಗಳನ್ನ ಇಡ್ತಾ ಇದ್ದಾರೆ, ಪ್ರತಿ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಿರೋಧ ಗಟ್ಟಿಯಾಗಿ ಇಲ್ಲ. ತೇಜಸ್ವಿ ಸೂರ್ಯ ಒಬ್ಬರೇ ಮಾತಾಡ್ತಾ ಇದ್ದಾರೆ, ಬೇರೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಯಾಕೆ? ಒಂಟಿ ಸೂರ್ಯನನ್ನ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್. ಪಾರ್ಟಿಯ ಬಲ ಯಾವ ರೀತಿ ಇರಬೇಕು ಅಂತಂದ್ರೆ, ಎಲ್ಲವನ್ನ ಅಳೆದು ತೂಗಿ ನಮ್ಮ ಪಾರ್ಟಿಯ ಒಬ್ಬ ನಾಯಕ ಈ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಉಳಿದವರು ತಿಳ್ಕೊಂಡು ಎಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿತ್ತು. ಹೌದ್ರಿ, ನಮ್ಮ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋ ಸತ್ಯ ಇದೆ, ಇದು ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಉಳಿದ ನಾಯಕರು ಬರಬೇಕಾಗಿತ್ತು. ಯಾರು ಬರ್ತಾ ಇಲ್ಲ. ಹೀಗಾಗಿ ತೇಜಸ್ವಿ ಸೂರ್ಯ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಅಮಾವಾಸ್ಯ ಸೂರ್ಯ ಅಂತ ಹೇಳಿಕೆ ಕೊಡ್ತಾರೆ. ಸಂಸದ ತೇಜಸ್ವಿ ಸೂರ್ಯ ಪರ ಬಿಜೆಪಿ ನಾಯಕರು ನಿಲ್ತಾ ಇಲ್ಲ. ಯಾಕೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ನೋಡೋಣ, ನಾಳೆ ಯಾರಾದ್ರೂ ಅಶ್ವಥ್ ನಾರಾಯಣ, ರವಿಕುಮಾರ್, ಈ ಕಡೆ ಆರ್ ಅಶೋಕ್ ಅವರು, ವಿಜೇಂದ್ರ ಅವರು, ಇವರೆಲ್ಲ ಮಾತಾಡ್ತಾರ ಈ ಬಗ್ಗೆ? ನೋಡೋಣ. ಇನ್ನು ನೆಕ್ಸ್ಟ್, ಈ ಸುರಂಗದ ವಿಚಾರವಾಗಿ ತೇಜಸ್ವಿ ಸೂರ್ಯ ಡಿಕೆ ಶಿವಕುಮಾರ್ ನಡುವೆ ಸಮರವೇ ಈಗಾಗಲೇ ಆಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಕನಸಿನ ಟನಲ್ ಯೋಜನೆಗೆ ತೇಜಸ್ವಿ ಸೂರ್ಯ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿರೋಧಕ್ಕೂ ಕೂಡ ಅವರು ಹಲವು ಕಾರಣಗಳನ್ನ ನೀಡ್ತಾ ಇದ್ದಾರೆ. ಸುಮ್ಮನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಟನಲ್ ವಿಚಾರದಲ್ಲಿ ಸಂಸದ ಸೂರ್ಯ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಡೇ ಫಸ್ಟ್ ಇಂದ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ವ್ಯಕ್ತಪಡಿಸೋದಕ್ಕೆ ಕಾರಣಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಂಥ ವಿಚಾರಗಳಿಂದ ಈ ಟನಲ್ ನಮಗ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಗರ ಹಿತಕ್ಕಾಗಿ ಈ ಟನಲ್ ಬೇಡ. ಇತಿಹಾಸಕಾರ ಹೇಳೋದೇನು, ಭೂಗರ್ಭ ಶಾಸ್ತ್ರಜ್ಞರು ಹೇಳೋದೇನು, ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಉಳಿದ ಯಾವ ನಾಯಕರು ಕೂಡ ಈ ವಿಚಾರವಾಗಿ ತೇಜಸ್ವಿ ಸೂರ್ಯ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಯಾಕೆ? ತೇಜಸ್ವಿ ಸೂರ್ಯ ಅವರು ದಾಖಲೆಗಳ ಸಮೇತ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಈ ಸುರಂಗ ಮಾರ್ಗದಿಂದ ನಮಗೆ ತೊಂದರೆಯಾಗುತ್ತೆ ಅಂತ ಹೇಳ್ತಿದ್ದಾರೆ.
ಅವರ ಧ್ವನಿಗೆ ಮತ್ತೊಬ್ಬರು ಧ್ವನಿಯಾಗಿ ನಿಲ್ಲಬೇಕಾಗಿತ್ತಲ್ವಾ? ಬಿಜೆಪಿಯ ರಾಜ್ಯ ನಾಯಕರು ಎಲ್ಲೋದ್ರು? ಯಾಕೆ ತೇಜಸ್ವಿ ಸೂರ್ಯ ಅವರ ಬೆನ್ನಿಗೆ ನಿಲ್ತಾ ಇಲ್ಲ? ನಿಮ್ಮ ಪರವಾಗಿ ಪಾರ್ಟಿ ಇದೆ ಅಂತ ಬಂದು ಯಾರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಬಿಜೆಪಿಯಲ್ಲೇ ಒಂಟಿಯಾದ್ರ ಸಂಸದ ತೇಜಸ್ವಿ ಸೂರ್ಯ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತೇಜಸ್ವಿ ಸೂರ್ಯ ಎಳಸು ಖಾಲಿ ಟ್ರಂಕು ಅಂತ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಇಷ್ಟೆಲ್ಲ ಮಾತಾಡಿದ್ರು ಕೂಡ ತೇಜಸ್ವಿ ಪರವಾಗಿ ಬಿಜೆಪಿ ನಾಯಕರು ಯಾಕೆ ನಿಲ್ತಾ ಇಲ್ಲ? ಆರ್ ಅಶೋಕ್, ಸೋಮಣ್ಣ, ವಿಜೇಂದ್ರ, ಒಬ್ಬರ ಇಬ್ಬರ ಬಿಜೆಪಿ ನಾಯಕರು, ಅಶ್ವಥ್ ನಾರಾಯಣ ಅವರು, ಎಲ್ಲ ಬಿಜೆಪಿ ನಾಯಕರು, ಮೇನ್ ಸ್ಟ್ರೀಮ್ ಲೀಡರ್ಸ್ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಪ್ರಾಜೆಕ್ಟ್ ಇಂದ ಪ್ರಾಬ್ಲಮ್ ಆಗುತ್ತೆ ಅಂತ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ರೆ, ತೇಜಸ್ವಿ ಸೂರ್ಯ ಪರ ನಿಂತು ಅಥವಾ ಪಾರ್ಟಿಯಿಂದ ನಿಮ್ಮ ನಿಲುವೇನು, ನಿಮ್ಮ ಸ್ಟ್ಯಾಂಡ್ ಏನು ಅಂತ ಯಾಕೆ ಹೇಳ್ತಾ ಇಲ್ಲ? ತೇಜಸ್ವಿ ಸೂರ್ಯ ಒಬ್ಬರಿಗೆ ಬೇಕಾಗಿದೆಯಾ ಇದು? ಈಗ ಬಿಜೆಪಿಯಲ್ಲಿ ಈ ರೀತಿ ಆಗ್ತಾ ಇರುವ ಬೆಳವಣಿಗೆ ಹಿನ್ನೆಲೆ ತೇಜಸ್ವಿ ಸೂರ್ಯ ಅವರು ಒಬ್ಬಂಟಿ ಆದ್ರ ಅನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಜನರು ಈ ರೀತಿ ಮಾತಾಡ್ತಾ ಇದ್ದಾರೆ. ಟನಲ್ ಯೋಜನೆ ಬಗ್ಗೆ ಗಟ್ಟಿಯಾದಂತಹ ಪ್ರತಿರೋಧ ಇಲ್ಲ ತೇಜಸ್ವಿ ಸೂರ್ಯ ಅವರನ್ನ ಒಬ್ಬರನ್ನ ಬಿಟ್ರೆ. ತೇಜಸ್ವಿ ಸೂರ್ಯ ಅವರು ಪ್ರತಿ ದಾಖಲೆಗಳನ್ನ ಇಡ್ತಾ ಇದ್ದಾರೆ, ಪ್ರತಿ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಿರೋಧ ಗಟ್ಟಿಯಾಗಿ ಇಲ್ಲ. ತೇಜಸ್ವಿ ಸೂರ್ಯ ಒಬ್ಬರೇ ಮಾತಾಡ್ತಾ ಇದ್ದಾರೆ, ಬೇರೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಯಾಕೆ? ಒಂಟಿ ಸೂರ್ಯನನ್ನ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್. ಪಾರ್ಟಿಯ ಬಲ ಯಾವ ರೀತಿ ಇರಬೇಕು ಅಂತಂದ್ರೆ, ಎಲ್ಲವನ್ನ ಅಳೆದು ತೂಗಿ ನಮ್ಮ ಪಾರ್ಟಿಯ ಒಬ್ಬ ನಾಯಕ ಈ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಉಳಿದವರು ತಿಳ್ಕೊಂಡು ಎಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿತ್ತು. ಹೌದ್ರಿ, ನಮ್ಮ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದು ಸತ್ಯ ಇದೆ, ಇದು ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಉಳಿದ ನಾಯಕರು ಬರಬೇಕಾಗಿತ್ತು. ಯಾರು ಬರ್ತಾ ಇಲ್ಲ. ಹೀಗಾಗಿ ತೇಜಸ್ವಿ ಸೂರ್ಯ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಅಮಾವಾಸ್ಯ ಸೂರ್ಯ ಅಂತ ಹೇಳಿಕೆ ಕೊಡ್ತಾರೆ. ಸಂಸದ ತೇಜಸ್ವಿ ಸೂರ್ಯ ಪರ ಬಿಜೆಪಿ ನಾಯಕರು ನಿಲ್ತಾ ಇಲ್ಲ. ಯಾಕೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ನೋಡೋಣ, ನಾಳೆ ಯಾರಾದ್ರೂ ಅಶ್ವಥ್ ನಾರಾಯಣ, ರವಿಕುಮಾರ್, ಈ ಕಡೆ ಆರ್ ಅಶೋಕ್ ಅವರು, ವಿಜೇಂದ್ರ ಅವರು, ಇವರೆಲ್ಲ ಮಾತಾಡ್ತಾರ ಈ ಬಗ್ಗೆ? ನೋಡೋಣ. ಇನ್ನು ನೆಕ್ಸ್ಟ್, ಈ ಸುರಂಗದ ವಿಚಾರವಾಗಿ ತೇಜಸ್ವಿ ಸೂರ್ಯ, ಡಿಕೆ ಶಿವಕುಮಾರ್ ನಡುವೆ ಸಮರವೇ ಈಗಾಗಲೇ ಆಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಕನಸಿನ ಟನಲ್ ಯೋಜನೆಗೆ ತೇಜಸ್ವಿ ಸೂರ್ಯ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿರೋಧಕ್ಕೂ ಕೂಡ ಅವರು ಹಲವು ಕಾರಣಗಳನ್ನ ನೀಡ್ತಾ ಇದ್ದಾರೆ, ಸುಮ್ಮನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಟನಲ್ ವಿಚಾರದಲ್ಲಿ ಸಂಸದ ಸೂರ್ಯ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಡೇ ಫಸ್ಟ್ ಇಂದ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ವ್ಯಕ್ತಪಡಿಸೋದಕ್ಕೆ ಕಾರಣಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಂತಹ ವಿಚಾರಗಳಿಂದ ಈ ಟನಲ್ ನಮಗ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಗರ ಹಿತಕ್ಕಾಗಿ ಈ ಟನಲ್ ಬೇಡ. ಇತಿಹಾಸಕಾರ ಹೇಳೋದೇನು, ಭೂಗರ್ಭ ಶಾಸ್ತ್ರಜ್ಞರು ಹೇಳೋದೇನು, ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ಒಬ್ಬಂಟಿಯಾಗಿ, ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಉಳಿದ ಯಾವ ನಾಯಕರು ಕೂಡ ಈ ವಿಚಾರವಾಗಿ ತೇಜಸ್ವಿ ಸೂರ್ಯ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಯಾಕೆ? ತೇಜಸ್ವಿ ಸೂರ್ಯ ಅವರು ದಾಖಲೆಗಳ ಸಮೇತ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಈ ಸುರಂಗ ಮಾರ್ಗದಿಂದ ನಮಗೆ ತೊಂದರೆಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಅವರ ಧ್ವನಿಗೆ ಮತ್ತೊಬ್ಬರು ಧ್ವನಿಯಾಗಿ ನಿಲ್ಲಬೇಕಾಗಿತ್ತಲ್ವಾ? ಬಿಜೆಪಿಯ ರಾಜ್ಯ ನಾಯಕರು ಎಲ್ಲೋದ್ರು? ಯಾಕೆ ತೇಜಸ್ವಿ ಸೂರ್ಯ ಅವರ ಬೆನ್ನಿಗೆ ನಿಲ್ತಾ ಇಲ್ಲ? ನಿಮ್ಮ ಪರವಾಗಿ ಪಾರ್ಟಿ ಇದೆ ಅಂತ ಬಂದು ಯಾರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಬಿಜೆಪಿಯಲ್ಲೇ ಒಂಟಿಯಾದ್ರ ಸಂಸದ ತೇಜಸ್ವಿ ಸೂರ್ಯ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತೇಜಸ್ವಿ ಸೂರ್ಯ ಎಳಸು ಖಾಲಿ ಟ್ರಂಕು ಅಂತ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಇಷ್ಟೆಲ್ಲ ಮಾತಾಡಿದ್ರು ಕೂಡ ತೇಜಸ್ವಿ ಪರವಾಗಿ ಬಿಜೆಪಿ ನಾಯಕರು ಯಾಕೆ ನಿಲ್ತಾ ಇಲ್ಲ? ಆರ್ ಅಶೋಕ್, ಸೋಮಣ್ಣ, ವಿಜೇಂದ್ರ, ಒಬ್ಬರ ಇಬ್ಬರ ಬಿಜೆಪಿ ನಾಯಕರು, ಅಶ್ವಥ್ ನಾರಾಯಣ ಅವರು, ಎಲ್ಲ ಬಿಜೆಪಿ ನಾಯಕರು, ಮೇನ್ ಸ್ಟ್ರೀಮ್ ಲೀಡರ್ಸ್ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಪ್ರಾಜೆಕ್ಟ್ ಇಂದ ಪ್ರಾಬ್ಲಮ್ ಆಗುತ್ತೆ ಅಂತ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ರೆ, ತೇಜಸ್ವಿ ಸೂರ್ಯ ಪರ ನಿಂತು ಅಥವಾ ಪಾರ್ಟಿಯಿಂದ ನಿಮ್ಮ ನಿಲುವೇನು, ನಿಮ್ಮ ಸ್ಟ್ಯಾಂಡ್ ಏನು ಅಂತ ಯಾಕೆ ಹೇಳ್ತಾ ಇಲ್ಲ? ತೇಜಸ್ವಿ ಸೂರ್ಯ ಒಬ್ಬರಿಗೆ ಬೇಕಾಗಿದೆಯಾ ಇದು? ಈಗ ಬಿಜೆಪಿಯಲ್ಲಿ ಈ ರೀತಿ ಆಗ್ತಾ ಇರುವ ಬೆಳವಣಿಗೆ ಹಿನ್ನೆಲೆ ತೇಜಸ್ವಿ ಸೂರ್ಯ ಅವರು ಒಬ್ಬಂಟಿ ಆದ್ರ ಅನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಜನರು ಈ ರೀತಿ ಮಾತಾಡ್ತಾ ಇದ್ದಾರೆ.
ಟನಲ್ ಯೋಜನೆ ಬಗ್ಗೆ ಗಟ್ಟಿಯಾದಂತಹ ಪ್ರತಿರೋಧ ಇಲ್ಲ ತೇಜಸ್ವಿ ಸೂರ್ಯ ಅವರನ್ನ ಒಬ್ಬರನ್ನ ಬಿಟ್ರೆ. ತೇಜಸ್ವಿ ಸೂರ್ಯ ಅವರು ಪ್ರತಿ ದಾಖಲೆಗಳನ್ನ ಇಡ್ತಾ ಇದ್ದಾರೆ, ಪ್ರತಿ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಿರೋಧ ಗಟ್ಟಿಯಾಗಿ ಇಲ್ಲ. ತೇಜಸ್ವಿ ಸೂರ್ಯ ಒಬ್ಬರೇ ಮಾತಾಡ್ತಾ ಇದ್ದಾರೆ, ಬೇರೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಯಾಕೆ? ಒಂಟಿ ಸೂರ್ಯನನ್ನ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್. ಪಾರ್ಟಿಯ ಬಲ ಯಾವ ರೀತಿ ಇರಬೇಕು ಅಂತಂದ್ರೆ, ಎಲ್ಲವನ್ನ ಅಳೆದು ತೂಗಿ ನಮ್ಮ ಪಾರ್ಟಿಯ ಒಬ್ಬ ನಾಯಕ ಈ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಉಳಿದವರು ತಿಳ್ಕೊಂಡು ಎಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿತ್ತು. ಹೌದ್ರಿ, ನಮ್ಮ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದು ಸತ್ಯ ಇದೆ, ಇದು ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಉಳಿದ ನಾಯಕರು ಬರಬೇಕಾಗಿತ್ತು. ಯಾರು ಬರ್ತಾ ಇಲ್ಲ. ಹೀಗಾಗಿ ತೇಜಸ್ವಿ ಸೂರ್ಯ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಅಮಾವಾಸ್ಯ ಸೂರ್ಯ ಅಂತ ಹೇಳಿಕೆ ಕೊಡ್ತಾರೆ. ಸಂಸದ ತೇಜಸ್ವಿ ಸೂರ್ಯ ಪರ ಬಿಜೆಪಿ ನಾಯಕರು ನಿಲ್ತಾ ಇಲ್ಲ. ಯಾಕೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ನೋಡೋಣ, ನಾಳೆ ಯಾರಾದ್ರೂ ಅಶ್ವಥ್ ನಾರಾಯಣ, ರವಿಕುಮಾರ್, ಈ ಕಡೆ ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಇವರೆಲ್ಲ ಮಾತಾಡ್ತಾರ ಈ ಬಗ್ಗೆ? ನೋಡೋಣ. ಇನ್ನು ನೆಕ್ಸ್ಟ್